ಭಾವನವನ ವೀಣಾ ತೊರೆಯ ನೀರದು ಹರಿದು ಹಳತನ್ನು ತೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಮೊಗ್ಗು ದಳಗಳ ಬಿಡಿಸಿ ಕುಸುಮವನು ಪೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಪದಗಳ ಪುರದಲ್ಲಿ ಹೊಸ ಕಾವ್ಯ ದೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಭಾವನವನ ವೀಣಾ ಕಷ್ಟ ಜೀವನ ಪಾಕ ಕಷ್ಟ ಧರ್ಮ ವಿವೇಕ ಕಷ್ಟ ಜೀವನ ಪಾಕ ಕಷ್ಟ ಧರ್ಮ ವಿವೇಕ ಎಷ್ಟೆಷ್ಟೋ ನೀತಿಯುಕ್ತಿಗಳ ಬಗೆದಡೆಯುಂ ಇಷ್ಟಿಷ್ಟು ನಿನ್ನೊಳ್ ಒಳಿ ತಿಳಿವಿಲ್ಲದಿರೆ ನಷ್ಟ ಇಷ್ಟಿಷ್ಟು ನಿನ್ನೊಳ್ ಒಳಿ ತಿಳಿವಿಲ್ಲದಿರೆ ನಷ್ಟ ದೃಷ್ಟಿ ಸೂಕ್ಷ್ಮವೇ ಗತಿಯೋ ಮಂಕುತಿಮ್ಮ ದೃಷ್ಟಿ ಸೂಕ್ಷ್ಮವೇ ಗತಿಯೋ ಮಂಕುತಿಮ್ಮ. ಕನ್ನಡದ ಕಲಾಪ್ರೇಮಿಗಳಿಗೆ ದೂರದರ್ಶನ ಚಂದನ ವಾಹಿನಿಯ ಭಾವನವನವೀನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಇಂದಿನ ವಿಶೇಷ ಸಂಚಿಕೆಯಲ್ಲಿ ನಾವು ಮಾತನಾಡುತ್ತಿರುವುದು ಕರ್ನಾಟಕದ ಒಬ್ಬ ವ್ಯಕ್ತಿಯ ಬಗ್ಗೆಯಲ್ಲ, ಕನ್ನಡದ ಒಬ್ಬ ಮಹಾನ್ ಶಕ್ತಿ, ಕರ್ನಾಟಕದ ಆಧುನಿಕ ಸರ್ವಜ್ಞನೆಂದೇ ಪ್ರಸಿದ್ಧಿ ಪಡೆದಿರುವಂತಹ ಡಿ.ವಿ. ಗುಂಡಪ್ಪನವರು, ಅಂದರೆ ನಮ್ಮೆಲ್ಲರ ಪ್ರೀತಿಯ ಡಿ.ವಿ.ಜಿ. ಒಲುಮೆ ಪುಟಗಳ ಮಾಂತ್ರಿಕ, ಬದುಕಿನ ಸತ್ವಗಳನ್ನು ಮನದ ಮೂಲೆ ಮೂಲೆಗೂ ತಲುಪಿಸುವಂತಹ ತತ್ವಯುತ ಕಾವ್ಯಗಳು, ಕೃತಿಗಳು, ಒಟ್ಟಾರೆ ಬರವಣಿಗೆಗಳು ಮಂಕುತಿಮ್ಮ ಕಾವ್ಯನಾಮದ ಡಿ.ವಿ.ಜಿರವರದ್ದು. ಬದುಕಿನ ಬಸವಳಿದ ಬೇಸಿಗೆ, ಮಾಗಿಯ ಮುಗಿಲು ಮುಟ್ಟುವ ಸಂಭ್ರಮ, ಚಿಗುರಿನ ಯುಗಾದಿಯಾಗಲಿ, ಮರಳಿ ಬಾರದ ಕಾಲವೇ ಆಗಲಿ, ಸುಖಕ್ಕೆ ಹಿಗ್ಗದಿರು, ಕಷ್ಟಕ್ಕೆ ಕುಗ್ಗದಿರು ಎಂಬ ತಾತ್ಪರ್ಯಗಳು ಇವರ ಬರವಣಿಗೆಗಳದ್ದು. ಡಿ.ವಿ.ಜಿರವರು ತಮ್ಮ ವಿಶೇಷ ಶೈಲಿಯ ಕಾವ್ಯ, ನಾಟಕಗಳು, ಆತ್ಮಕಥೆ ಹಾಗೂ ತತ್ವವುಳ್ಳ ಕೃತಿಗಳಿಗೆ ಪ್ರಸಿದ್ಧರು. ಕನ್ನಡದ ಭಗವದ್ಗೀತೆ ಎಂದೆನಿಸಿಕೊಂಡ ಮಂಕುತಿಮ್ಮನ ಕಗ್ಗದಿಂದ ತತ್ವಗಳನ್ನು ನುಡಿದು, ಉಮರನ ವಸುಗೆಯ ಅನುವಾದವನ್ನು ತಂದು, ಮರುಳು ಮುನಿಯನ ಕಗ್ಗದಲ್ಲಿ ಮಕ್ಕಳೊಂದಿಗೆ ಮಗುವಾದರು. ಗೀತಾ ಶಾಕುಂತಲದ ಜೀವನ ಸೌಂದರ್ಯ ಮತ್ತು ಸಾಹಿತ್ಯ ಮುಖೇನ ಸಾಹಿತ್ಯ ಶಕ್ತಿ, ಕಾವ್ಯ ಸ್ವಾರಸ್ಯವನ್ನು ತೆರೆದು ಜ್ಞಾಪಕ ಚಿತ್ರಶಾಲೆಯಲ್ಲಿ ವೇದ ವೇದಾಂತ ಜೀವನ ಧರ್ಮ ಯೋಗದ ದೇವರು ಒಂದು ವಿಚಾರ ಲಹರಿ ಎಂದು ಕರೆಯುತ್ತಾ ರಾಜ್ಯಾಂಗ ತತ್ವದಲ್ಲೂ ವಿಲೀನರಾದವರು ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಡಿ.ವಿ.ಜಿರವರು. ಡಿ.ವಿ.ಜಿ. ಅವರು 1887ರಲ್ಲಿ ಮುಳುಬಾಗಿಲಿನಲ್ಲಿ ಜನಿಸಿದರು. ಅವರು ಕೇವಲ 8ನೇ ತರಗತಿವರೆಗೂ ಮಾತ್ರ ವ್ಯಾಸಂಗ ಮಾಡಿದ್ರೂ ತಮ್ಮ ಸ್ವಪ್ರಯತ್ನದಿಂದ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಅಗಾಧವಾದ ಪಾಂಡಿತ್ಯವನ್ನು ಹೊಂದಿದ್ರು. ಅದ್ಭುತವಾದ ಮಂಕುತಿಮ್ಮನ ಕಗ್ಗ, ಅಂತಃಪುರ ಗೀತೆಗಳು ಮುಂತಾದ ಹಲವಾರು ಕೃತಿಗಳನ್ನು ನಮಗೆ ನೀಡಿದ್ದಾರೆ ಕೂಡ. ಇಂದು ಅವರ ವಿಶೇಷ ಸಂಚಿಕೆ, ಅವರ ಸೆಲೆಬ್ರೇಷನ್ ಅಂತಲೇ ಹೇಳಬಹುದು. ಅವರ ಗೀತೆಗಳನ್ನು ಪ್ರಸ್ತುತಪಡಿಸಲಿದ್ದೇವೆ. ನಮ್ಮ ಈ ಸಂಚಿಕೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಮ್ಮ ವಾದ್ಯ ವೃಂದದ ಪರಿಚಯ. ಕೀಬೋರ್ಡಿನಲ್ಲಿ ನಾಡಿನ ಸುಪ್ರಸಿದ್ಧ ಕೀಬೋರ್ಡ್ ವಾದಕರಾದ ನಗರ ಕೃಷ್ಣ ಉಡುಪ, ಮ್ಯಾಂಡೋಲಿನ್ ವಾದನದಲ್ಲಿ ವೀರೇಂದ್ರ, ಕೊಳಲು ವಾದನದಲ್ಲಿ ನಿರಂಜನ್ ಹೆಗಡೆ, ತಬಲಾ ವಾದನದಲ್ಲಿ ಅಮಿತ್ ರಾಜ್, ರಿದಮ್ ಪ್ಯಾಡ್ ವಾದನದಲ್ಲಿ ಸುಮುಖ್ ರವಿಶಂಕರ್. ನಮ್ಮೊಂದಿಗೆ ಇಂದು ಅದ್ಭುತವಾದ ವಾಗ್ಮಿಗಳು,
ನಟರು, ಬಹುಮುಖ ಪ್ರತಿಭೆ ಡಾಕ್ಟರ್ ಸುಚೇಂದ್ರ ಪ್ರಸಾದ್ ಅವರು ಜೊತೆಯಾಗಲಿದ್ದಾರೆ ಹಾಗೂ DVG ಅವರ ಹಲವಾರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ನಮ್ಮ ಈ ಸಂಚಿಕೆಯ ಗಾಯಕರಾಗಿ ನಾನು ಮೊದಲು ರಶ್ಮಿ ಚಿಕ್ಕಮಗಳೂರವ್ರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ರಶ್ಮಿ ಅವರೇ, ನಿಮಗೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ನಿಮ್ಮ ಕಿರು ಪರಿಚಯವನ್ನು ದಯವಿಟ್ಟು ಹೇಳಿ. ನಾನು ಮೈಸೂರು ವಿಶ್ವವಿದ್ಯಾನಿಲಯದ ಲಲಿತ ಕಲಾ ಕಾಲೇಜಿನಲ್ಲಿ ಸಂಗೀತ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಮತ್ತೊಂದು ಹೆಮ್ಮೆಯ ವಿಚಾರ ಅಂದರೆ ನಾನು ಸುಗಮ ಸಂಗೀತದಲ್ಲಿ PhD-ಯನ್ನು ಕೈಗೊಂಡಿದ್ದೀನಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ. ಹಾಗೂ ಸುಗಮ ಸಂಗೀತ ಗಾಯಕಿಯಾಗಿ ಪರಿಚಯಿಸ್ಕೊಂಡಿದ್ದೀನಿ. ನಾನು ಮೂಲತಃ ರಶ್ಮಿ ಚಿಕ್ಕಮಗಳೂರು, ಆದರೆ ನೆಲೆಸಿರೋದೆಲ್ಲ ಮೈಸೂರು. ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಥ್ಯಾಂಕ್ ಯು. ಈ ಕಾರ್ಯಕ್ರಮಕ್ಕೆ ಮತ್ತೋರ್ವ ಗಾಯಕಿಯಾಗಿ ತುಮಕೂರಿನಿಂದ ಕುಸ್ಮಾ ಜೈನ್ ಇವರನ್ನು ನಾವು ವೇದಿಕೆ ಮೇಲೆ ಆಹ್ವಾನ ಮಾಡ್ತಾ ಇದ್ದೀವಿ. ಕುಸ್ಮಾ ಜೈನ್ ಅವರು ತುಮಕೂರಿನ ಅದ್ಭುತ ಗಾಯಕಿ ಪ್ರತಿಭೆ. ಇವರು ಶ್ರೀಮತಿ ಇಂದು ವಿಶ್ವನಾಥ್ ಅವರ ಶಿಷ್ಯೆ. ಕುಸ್ಮಾ ಜೈನ್ ಅವರೇ, ನಿಮಗೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ನನ್ನ ಹೆಸರು ವಿದುಷಿ TL ಕುಸ್ಮಾ ಜೈನ್ ಅಂತ. ನಾನು ಮೂಲತಃ ತುಮಕೂರಿನಿಂದ ಬಂದಿದ್ದೀನಿ. ನಾನು MN ಮ್ಯೂಸಿಕ್, ಕರ್ನಾಟಕ MN ಮ್ಯೂಸಿಕ್ ಆಗಿದೆ, ಮತ್ತು ವಿದ್ವತ್ ನನಗೆ ಕಂಪ್ಲೀಟ್ ಆಗಿದೆ. ನನ್ನ ಕರ್ನಾಟಕ ಶಾಸ್ತ್ರೀಯ ವಿದ್ವತ್ತಾಗಿರುವಂತಹ ಗುರುಗಳ ಹೆಸರು ಸುಧಾ ಪ್ರಸಾದ್. ಮತ್ತು ಲೈಟ್ ಮ್ಯೂಸಿಕ್ ನಾನು ಕಲಿತಾ ಇರೋವಂಥದ್ದು ಇಂದು ವಿಶ್ವನಾಥ್ ಮೇಡಮ್ರವರ ಬಳಿ. ಮತ್ತು ಈಗ ಪ್ರಸ್ತುತ ನಾನು ಸುಚೇತನ್ ಸರ್ ಅವರ ಬಳಿಯಲ್ಲಿ ನಾನು PhD ಮಾಡ್ತಾ ಇದ್ದೀನಿ. ಮತ್ತು ನಾನು ಎಲ್ಲ ಥರವಾದ ಆಲ್ ಲ್ಯಾಂಗ್ವೇಜಸ್ಸಲ್ಲಿ ನಾನು ಹಾಡುಗಳನ್ನ ಆಡ್ತೀನಿ. ಕನ್ನಡ, ಹಿಂದಿ, ಇಂಗ್ಲೀಷ್, ಮಲಯಾಳಂ, ಈ ರೀತಿಯಾಗಿ ಎಲ್ಲ ಲ್ಯಾಂಗ್ವೇಜಸ್ಗಳಲ್ಲಿ ನಾನು ಹಾಡನ್ನು ಹಾಡ್ತಾ ಇದ್ದೀನಿ. ಧನ್ಯವಾದಗಳು ಕುಸ್ಮಾ ಅವರೇ. ಥ್ಯಾಂಕ್ ಯು. ಮಂಕುತಿಮ್ಮನ ಕಗ್ಗದ ಪುಸ್ತಕವನ್ನು ನಾವು ತೆರೆದಾಗ ಮೊದಲಿಗೆ ಬರುವಂಥ 3 ಕಗ್ಗಗಳನ್ನು ಈಗ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಅದರ ಸ್ವರ ಸಂಯೋಜನೆ ಗಣೇಶ್ ದೇಸಾಯಿ ಅವರು. ಅದನ್ನು ಹಾಡಲಿದ್ದಾರೆ ಪ್ರದೀಪ್. ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡ ಮಳ್ತಿಯಿಂ ನಂಬಿಹುದೋ ಆವುದನು ಕಾಣದೊಡ ಮಳ್ತಿಯಿಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ
ಆವುದನ್ನು ಕಾಣದೊಡ ಮಳ್ತೀಂ ನಂಬಿಹುದೋ ಆವುದನ್ನು ಕಾಣದೊಡ ಮಳ್ತೀಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಜಡ ರೂಪ ಪ್ರಪಂಚವನದಾವುದೋ ಜೀವ ಜಡ ರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಮೊಳ ನೆರೆದು ಮಿಹುದಂತೆ ಭಾವಕೊಳ ಪಡೆದಂತೆ ಅಳತೆಗಳ ಒಡೆದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯಿಂ ಜಗವಾಗಿ ಜೀವವೇಷದಲ್ಲಿ ವಿಹರಿಪುದದೊಳ್ಳಿತೆಂಬುದು ಮಿಸದವಾದೊಡ ಗಹನ ತತ್ವಕ್ಕೆ ಶರಣು ಮಂಕುತಿಮ್ಮ ಗಹನ ತತ್ವಕ್ಕೆ ಶರಣು ಮಂಕುತಿಮ್ಮ ಗಹನ ತತ್ವಕ್ಕೆ ಶರಣು ಮಂಕುತಿಮ್ಮ ಗಹನ ತತ್ವಕ್ಕೆ ಶರಣು ಮಂಕುತಿಮ್ಮ. ಈ ಸಂಚಿಕೆಯ ವಿಶೇಷ ಅತಿಥಿಗಳಾಗಿ ಸಾಹಿತ್ಯದ ಪರಿಚಾರಕರು ಮತ್ತು ನನ್ನನ್ನು ಸಾಹಿತ್ಯ ವಿದ್ಯಾರ್ಥಿ ಅಂತಲೇ ಕರೀರಿ ಅಂತ ಹೇಳಿದಂಥ ಶ್ರೀ ಸುಚೇಂದ್ರ ಪ್ರಸಾದ್ ಸರ್ ನಮ್ಮೊಂದಿಗಿದ್ದಾರೆ. ಡಿ ವಿ ಗುಂಡಪ್ಪನವರ ಹಲವಾರು ವಿಚಾರಗಳನ್ನು ಹಾಗೂ ಅವರ ಕಾವ್ಯದ ವಿಶ್ಲೇಷಣೆಯನ್ನು ಕೂಡ ನಮಗೆ ಮಾಡಿಕೊಡಲಿದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಸರ್. ಶುಭಾಶಂಸನೆ ಇಬ್ಬರಿಗೂ. ನಿಮಗೆ ಡಿ ವಿ ಜಿ ಅವರ ಬರಹಗಳ ಮೇಲೆ ಒಲವು ಯಾವಾಗ ಶುರುವಾಯಿತು? ಒಂದು. ಎರಡನೇ ಪ್ರಶ್ನೆ, ಡಿ ವಿ ಜಿಯ ಬದುಕು ಮತ್ತು ಸಾಧನೆಗಳ ಬಗ್ಗೆ ನಮಗೆ ಹೇಳಿ ಸರ್. ನಾವೀಗಿರೋ ಸ್ಥಿತ್ಯಂತರ ಕಾಲಘಟ್ಟದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿದೆ, ಏನಕೇನ ಪ್ರಕಾರೇಣ ಪ್ರಸಿದ್ಧ ಪುರುಷೋ ಜಾಯತೆ ಅಂತ. ಯಾವುದಾದ್ರೂ ಕಾರಣದಿಂದ ಪ್ರಸಿದ್ಧರಾಗ್ಬಿಡಬೇಕು, ಖ್ಯಾತರಾಗ್ಬಿಡಬೇಕು ಅಂತ. ಅದೇ ಗುಂಡಪ್ಪನವ್ರದ್ದು ಅದಕ್ಕೆ ವ್ಯತಿರಿಕ್ತವಾದಂಥದ್ದು. ಅವರ ಜೀವನ ಧರ್ಮ, ಅವರ ತತ್ವದೃಷ್ಟಿ, ಅವರ ವ್ಯಾಪಕತೆ, ವಿಸ್ತಾರ. ಹಾಗಲ್ಲದೆ ಮೂರು ವಿಭಾಗದಲ್ಲಿ ಕೆಲಸ ಮಾಡಿದ್ದು. ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದ್ದು, ಸಾಹಿತ್ಯವೇತ್ತರಾಗಿ ಕೆಲಸ ಮಾಡಿದ್ದು. ಅಷ್ಟಲ್ಲದೆ ಸಾಮಾಜಿಕ ಸೇವೆಯಲ್ಲೂ ಸಹ ಅದಂತಹ ಉನ್ನತೋನ್ನತ ಕೆಲಸಗಳನ್ನು ಮಾಡಿದ್ದಾರೆ. ಜ್ಞಾಪಕ ಚಿತ್ರಶಾಲೆ ರಚನೆ ಮಾಡಿದ್ದಾರೆ. ಅವರು ಕೇವಲ ಸಾಹಿತಿಯೇ ಅಲ್ಲ, ಪತ್ರಿಕೋದ್ಯಮದ ಅಧ್ವರ್ಯರೇ ಅಲ್ಲ ಅಂದರೆ ಇದೆ ಅಂತ. ಅಷ್ಟಲ್ಲದೆ ಸಾಮಾಜಿಕ ಮುನ್ನೆಲೆಗೂ ಸಾಮಾಜಿಕ ಸೇವೆಯಲ್ಲೂ ಸಹ ಇಂಥ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಅಂದರೆ ಕಹಳೆ ಬಂಡೆಯನ್ನು ಹೋಗಿ ನೋಡದವರೇ ಪಾಪಿಗಳು ಅನ್ನೋ ರೀತಿಯಲ್ಲಿ ಅಷ್ಟು ಒಳ್ಳೊಳ್ಳೆಯ ಕೆಲಸಗಳನ್ನು ಅಲ್ಲಿ ಹೋಗಿ ನಿರಂತರವಾಗಿ ಚರ್ಚೆ ಮಾಡ್ತಿದ್ದಂಥವ್ರು. ಅವರ ಸಮಕಾಲೀನರಿಗೆ ಅವರು ಮಾಡಿದಂಥ ಪ್ರೇರಣೆ. ಸಾಮಾನ್ಯವಾಗಿ ನಾವು ಯೋಚನೆ ಮಾಡ್ತೇವೆ, ಯಾವುದಾದ್ರು ಒಂದು ಹಂತದಲ್ಲಿ ಯಾರು ಖ್ಯಾತಿಗೋಸ್ಕರ ಅಥವಾ ತಮ್ಮ ಶ್ರೇಯಸ್ಸಿಗೋಸ್ಕರ ಅಧಿಕಾರಕ್ಕೋ ಹಣಕ್ಕೋ ಇತ್ಯಾದಿಗಳನ್ನು ತಾವು ಸಮರ್ಪಿಸ್ಕೊಂಡು ಬಿಡ್ತಾರೆ ಅಂತ. ಆದರೆ ಇವರು ಬ್ರಹ್ಮಪುರಿಯ ಭಿಕ್ಷುಕ ಅಂತ ಕರೆಸ್ಕೊಂಡಂಥವ್ರು. ಗುಂಡಪ್ಪನವರು ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅವರು ಮುಳುಬಾಗಿಲು ತಮ್ಮ ವಾಸ ಸ್ಥಾನವಾದಂಥದ್ದು. ಆ ಹಿನ್ನೆಲೆಯನ್ನೂ ಬಿಡಲಿಲ್ಲ. ಮತ್ತು ಸಾಹಿತ್ಯವನ್ನು ಸಾಹಿತ್ಯಕ್ಕಾಗಿ ಬರೆದಂತಲ್ಲ, ಸಹಿತವಾದ ಸಾಹಿತ್ಯವನ್ನು, ಅಂದರೆ ಮರಳುಮುನಿಯ ಕಗ್ಗ ಆಗಿರ್ಬೋದು, ಮಂಕುತಿಮ್ಮನ ಕಗ್ಗ ಆಗ್ಬೋದು, ಇವತ್ತು ನೀವು ಪ್ರಸ್ತುತಪಡಿಸಿರುವಂಥ ಅಂತಃಪುರ ಗೀತೆಗಳಾಗಿರ್ಬೋದು, ಏನನ್ನು ತಗೊಂಡ್ರೂ ಸಹ ಅವರು ವಿಚಾರ ಲೇಖನಗಳಾಗಿರ್ಬೋದು ಅಥವಾ ಟಿಪ್ಪಣಿಗಳಾಗಿರ್ಬೋದು, ವಿಮರ್ಶಾತ್ಮಕ ಲೇಖನಗಳಾಗಿರ್ಬೋದು ಅಥವಾ ಪತ್ರಿಕೋದ್ಯಮದಲ್ಲಿ ಅವರು ಬರೆದಂಥ ಅನೇಕ ಅಂಕಣಗಳಾಗಿರ್ಬೋದು, ಇವೆಲ್ಲವೂ
ಏನನ್ನು ಸೂಚಿಸುತ್ತೆ ಅಂದರೆ ಗುಂಡಪ್ಪನವರಂಥ ಗುಂಡಪ್ಪ ನೆನೆದರೆ ನೆನೆ ಆ ನಮ್ಮಪ್ಪನ ಅಜರಾಮರ ಹೆಸರು ಗುಂಡಪ್ಪನ ಅಂತ ಹೇಳಿದಂಥವ್ರು. ನೀವು ಕೇಳಿದ ಪ್ರಶ್ನೆ ಯಾರಿಗೆ ತಾನೇ ಆಗೋದಿಲ್ಲ, ಯಾವತ್ತು ಯಾರಾದ್ರೂ ಹುಟ್ಟಿದ್ವಿ ಅಂತ ಕೇಳಿದ್ರೆ ಆ ತಾರೀಕು ನಮ್ಮ ತಂದೆ ತಾಯಂದರು ಪೂಜ್ಯ ಮಾತಾಪಿತರು ಹೇಳ್ಬಿಡ್ಬೋದು. ಆದರೆ ಸಾಹಿತ್ಯದ ಒಲವು ಗುಂಡಪ್ಪರು ಬರವಣಿಗೆಯಲ್ಲಿ ಒಲವು ನಿಮಗೆ ಯಾವಾಗಿಂದ ಆರಂಭ ಆಯಿತು ಅಂತ ಹೇಳೋದು ಭಾಳ ಕಷ್ಟ. ಯಾಕೆ ಅಂತ ಹೇಳಿದ್ರೆ ಈ ಒಲವು ಅನ್ನೋದು ಅವರವರ ಅಭಿವ್ಯಕ್ತಿ, ಅವರವರ ಅಭಿರುಚಿ ಇದಕ್ಕೆ ತಕ್ಕದ್ದು. ಆದರೆ ಗುಂಡಪ್ಪನವರು ಬರೆದ ಅಷ್ಟೂ ಸಾಹಿತ್ಯ ಇದೆಯಲ್ಲ, ಆ ಸಾಹಿತ್ಯವನ್ನು ಒಮ್ಮೆ ಅವಲೋಕನ ಮಾಡಿದಂಥವ್ರು ಮರಳಿ ಪುನಃ ಇಲ್ಲ ಈ ಸಾಹಿತ್ಯ ನನಗೆ ಬೇಡ ಅಂತ ಹೇಳಿದಂಥ ಪ್ರಭೃತಿಗಳೇ ಇಲ್ಲ. ಅಂಥ ಉದಾತ್ತವಾದಂಥ, ಅಂಥ ಚೇತೋಹಾರಿಯಾದಂಥ, ಅಂಥ ಜೀವನ ದರ್ಶನ ಕೊಡ್ಬೋದಾದಂಥ, ಅಂಥ ತತ್ವದೃಷ್ಟಿ ಇರುವಂಥ ಗುಂಡಪ್ಪನವರು ವಿಸ್ತಾರದಲ್ಲಿ ಬಾಳು, ವೈಶಾಲ್ಯದಿಂಬಾಳು, ಕತ್ತಲೆಯ ಮೊಡಕು ಮೂಲೆಗಳ ಸೇರದಿರು, ಭಾಸ್ಕರನ ಅನುಗ್ರಹವೇ ನೂತ್ನ ಜೀವನ ಸತ್ವ, ಮೃತ್ಯು ನಿನಗಲ್ಪತೆಯೋ ಅಂತ ಹೇಳಿಬಿಟ್ಟಿದ್ದಾರೆ. ಆವರಣಕೋಸುಗವೋ ಆವಾವ ಕಾರಣಕ್ಕೂ ನೋವು ನೀವು ಪಡೆದಿರು, ದೈವ ಕುರುಡೆನ್ನದಿರು ಅಂತ ಹೇಳಿಬಿಟ್ಟಿದ್ದಾರೆ. ಅವರ ಮುಕ್ತಗಳ ಬಗ್ಗೆ ನೀವು ಚೆನ್ನಾಗಿ ಗೊತ್ತಿದೆ. ನಮ್ಮ ಓದಿದವರೆಲ್ಲ ಆಧುನಿಕ ಭಗವದ್ಗೀತೆಯ ಸೃಷ್ಟಿಕರ್ತ ಅಂತಲೇ ಕರ್ಕೊಂಡಂಥವ್ರು. ಆ ಥರದ ಅಭಿನವ ನಮ್ಮ ಗುಂಡಪ್ಪನವರು ಬ್ರಹ್ಮಪುರಿಯ ಭಿಕ್ಷುಕರಷ್ಟೇ ಅಲ್ಲದೆ ವಿರಕ್ತ ರಾಷ್ಟ್ರಕ ಅಂತಲೂ ಕರೆಸ್ಕೊಂಡವರು. ಹಾಗಾಗಿ ಗುಂಡಪ್ಪನವರು ಅವರ ವ್ಯಕ್ತಿತ್ವದಿಂದಾಗಿ, ಅವ್ರ ವ್ಯಕ್ತಿ ವಿಚಾರದಿಂದಾಗಿ, ಅವರು ಸವಿಸಿದ ಹಾದಿ ಇದೆಲ್ಲ ಬದುಕಿಂದು, ಇವೆಲ್ಲವೂ ಎಂಥವರನ್ನೂ ಸೆಳೆದಿದೆ. ಹಾಗೆ ಸೆಳೆತಕ್ಕೊಳದಾದಂಥವರಲ್ಲಿ ನಾನು ಒಬ್ಬ. ಪ್ರಸ್ತುತವಾದೇನು ಅಂತ ಹೇಳಿದ್ರೆ ಗುಂಡಪ್ಪನವರು ಸಾರ್ವಕಾಲಿಕರೂ ಹೌದು, ಸಾರ್ವಭೌಮ ಸಾಹಿತ್ಯವನ್ನು ನಿರ್ಮಾಣ ಮಾಡಿದವರು ಹೌದು. ಇಂದಿನ ಸಂಚಿಕೆಯಲ್ಲಿ ತೆಗೆದುಕೊಂಡಿರುವಂಥ ಮಂಕುತಿಮ್ಮನ ಕಗ್ಗು, 2 ಮಂಕುತಿಮ್ಮನ ಕಗ್ಗದ ಒಂದು ಸರಮಾಲೆಗಳನ್ನು ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಅದರಲ್ಲಿ ಮೊದಲನೇದು ಪ್ರಾರ್ಥನಾ ಗೀತೆ, ಶ್ರೀ ವಿಷ್ಣು ವಿಶ್ವಾದಿಮೂಲ, ಅದರ ಜೀವಜಡ ರೂಪ ಮತ್ತು ಇಹುದೋ ಇಲ್ಲವೋ, ಈ 3 ಕಗ್ಗಗಳನ್ನು ತಗೊಂಡು ಒಂದು ಗೀತೆಯನ್ನಾಗಿಸಿ ಪ್ರಸ್ತುತಪಡಿಸ್ತಾ ಇದ್ದೇವೆ. ಭಾಳ ಒಳ್ಳೆ ಆಯ್ಕೆ ಮಾಡ್ಕೊಂಡಿದ್ದೀರಿ. ಯಾಕೆಂದರೆ ಅದು ಆರಂಭದ್ದೇ ಅದು ಮಂಕುತಿಮ್ಮನ ಕಗ್ಗದಲ್ಲಿ ಮೊಟ್ಟ ಮೊದಲ ಮುಕ್ತಕ ಆಗಿರೋದ್ರಿಂದ ಅಲ್ಲಿಂದಲೇ ಆರಂಭಗೊಂಡು ಏನು ನಿಜವಾಗಿಯೂ ವಿಶ್ವ ಅಂದರೆ ಏನು, ವಿಷ್ಣು ಅಂದರೆ ಏನು, ಇದೆಲ್ಲನೂ ಅದ್ಭುತವಾದಂಥ ವಿವರಣೆ ಕೊಟ್ಟುಬಿಟ್ಟಿದ್ದಾರೆ. ಅವರು ಗಹನ ತತ್ವಕ್ಕೆ ಶರಣೋ ಅಂತ ಹೇಳ್ತಾರೆ. ಅವರು ಶರಣು ಆಗೋದಕ್ಕೂ ಹೇಳ್ತಿದ್ದಾರೆ, ಮತ್ತು ಜೀವ ಜಡರೂಪ ಪ್ರಪಂಚದವನು ಅದು ಯಾವುದೋ ಅಂತ ಕೇಳ್ತಾರೆ. ಅವರು ಅವ್ರು ಎತ್ತುವ ಪ್ರಶ್ನೆಗಳಲ್ಲಿ ಎಂಥ ಮೌಲಿಕತೆ, ಎಂಥ ತಾತ್ವಿಕತೆ, ಎಂಥ ತಾರ್ಕಿಕತೆ ಇದೆ ಅಂತ ಹೇಳಿದ್ರೆ ಆ ಮುಕ್ತಕಗಳಲ್ಲಿ ಎಷ್ಟು ಚೆಂದ ಅರ್ಥ ಮಾಡ್ಕೊಂಡಿದ್ದಾರಲ್ಲ ಬದುಕನ್ನು, ಮತ್ತು ಹಾಗೆ ಅರ್ಥ ಮಾಡ್ಕೊಂಡು ಬದುಕನ್ನು ಎಷ್ಟು ಚೆನ್ನಾಗಿ ಪ್ರೇಷಿತಗೊಳಿಸಿದ್ದಾರಲ್ಲ, ಎಷ್ಟು ಚೆನ್ನಾಗಿ ಪ್ರಸ್ತುತಗೊಳಿಸಿದಾರಲ್ಲ, ಅದು ಪ್ರಸ್ತುತಕ್ಕೂ ಹೇಗೆ ತುಂಬ ಪ್ರಯೋಜನಕಾರಿ, ಲಾಭದಾಯಕವಾಗ್ತಾ ಇದೆಯಲ್ಲ ಅನ್ನೋದನ್ನು ನಮಗೆ ಅವರೇ ಅಷ್ಟು ಒಂದೇ ಒಂದು ಮುಕ್ತಕವನ್ನು ಇದು ಪರವಾಗಿರಲಿಲ್ಲ ಅಂತ ಅನ್ನೋ ರೀತಿಯಲ್ಲೇ ಇಲ್ಲ. ಸ್ವತಃ ಗುಂಡಪ್ಪನವರು ಎಲ್ಲರಿಗೂ ಗೊತ್ತಿರೋ ಹಾಗೆ ಅದ್ಭುತವಾದಂಥ ವಗೇಕಾರರು. ಅಂದರೆ ಅವ್ರಿಗೆ ಸಂಗೀತ ಜ್ಞಾನ ಎಷ್ಟಿತ್ತು ಅನ್ನೋದನ್ನು ಪ್ರತ್ಯೇಕ ಹೇಳಬೇಕಾಗಿಲ್ಲ. ಸಾಹಿತ್ಯ ಬರೆದ್ರು ಹೌದು, ಆದರೆ ಸಂಗೀತಕ್ಕಾಗಿ ಅಂತ ತಮ್ಮನ್ನು ತಾವು ಕೊಟ್ಕೊಂಡಿದ್ದು ಎಷ್ಟು ಆಸ್ವಾದ, ಎಷ್ಟು ಆನಂದ ಸಂಗೀತದ ಕುರಿತಾಗಿ ಅಂತ ಹೇಳಿದಾಗ ಅದ್ರ ಬಗ್ಗೆ ನಮಗೆ ಅನುಕೂಲ ಆಗಲಿಲ್ಲ ಅವ್ರನ್ನ ಕಂಡುಂಡು. ಜೊತೆಗೆ ನಮ್ಮ ಒಂದು ಸತಿ ಚಂದ್ರಶೇಖರ ಶಾಸ್ತ್ರಿಗಳು ಮುಕುಂದೂರು ಸ್ವಾಮಿಗಳ ಜೊತೆಗೆ ಹೋದಾಗ ಯಾವ ಅಂತಃಪುರ ಗೀತೆಗಳ ಬಗ್ಗೆ ನೀವು ಹೇಳ್ತಾ ಇದ್ದೀರೋ, ಅದು ಚನ್ನಕೇಶ್ವರ, ಬೇಲೂರಿನ ಚನ್ನಕೇಶ್ವರ ದೇವಾಲಯದಲ್ಲಿದ್ದಂಥ ಮದನಿಕೆಯನ್ನೆಲ್ಲ ಕಂಡು ಆದಂಥ ಸೃಷ್ಟಿ ನಮ್ಮ ಈ ಅಂತಃಪುರ ಗೀತೆ ಅಂತ ಎಲ್ಲರಿಗೂ ಗೊತ್ತಿದೆ. ಆ ಜಾಗದಲ್ಲಿ ಚಂದ್ರಶೇಖರ ಶಾಸ್ತ್ರಿಗಳು, ನಮ್ಮ ಬೆಳಗೆರೆ ಕೃಷ್ಣಶಾಸ್ತ್ರಿಗಳ ತಂದೆ, ಅವರು ರೋಧಿಸ್ತಾ ಕೂತ್ಕೊಂಡು ಬಿಡ್ತಾರೆ. ಒಂದು ಜಾಗದಲ್ಲಿ ಒಂದು ಮೊಡಕು ಮೂಲೆ ಅದು. ಇವರು ಇಂಥ ಕನ್ನಡದ ಸರ್ವಶ್ರೇಷ್ಠ ಪದಗಳ ಬಳಕೆಯನ್ನು ಯಾರು ಮಾಡಿದ್ದಾರೆ ಅಂದರೆ ಗುಂಡಪ್ಪನವರೇ. ಅದು ಕದಪು, ಮೊಡಕು ಮೂಲೆ ಈ ಥರದ್ದೆಲ್ಲ ಬಳಸಂಥದ್ದು ಕನ್ನಡದ ಅಷ್ಟು ದುಡಿಸ್ಕೊಂಡವರು, ಭಾಷೆಯನ್ನು ದುಡಿಸ್ಕೊಂಡವರು ಗುಂಡಪ್ಪನವರು. ಮೊಡಕು ಮೂಲೆ ಒಂದರಲ್ಲಿ ಹೋಗಿ ಅಳ್ತಾ ಕೂತ್ಕೊಂಡಿದ್ದಾಗ ಇವರು ಬಂದು ಚಂದ್ರಶೇಖರ ಶಾಸ್ತ್ರಿಗಳು ಹೀಗೆ ಅಳ್ತಿದ್ದಾರಲ್ಲ ಅಂತ ಹೇಳಿ, ಯಾಕೆ ಏನು ಸಮಸ್ಯೆ ಆಯಿತು ಅಂತ ಕೇಳಿದಾಗ ಅವ್ರು ಹೇಳೋ ಮಾತೇನು ಅಂದರೆ ತುಂಬ ಮಾರ್ಮಿಕವಾದ ಮಾತುಗಳು. ಈ ಮದನಿಕೆಯರನ್ನೆಲ್ಲ ಸೃಷ್ಟಿ ಮಾಡಿದಂಥ ಶಿಲ್ಪಿ ಇದನ್ನಲ್ಲ, ಅವನು ಬದುಕಿದ್ದ ಕಾಲದಲ್ಲಿ ನನಗೆ ಬದುಕೋಕೆ ಸಾಧ್ಯವಾಗಿಲ್ವಲ್ಲ. ಹಾಗೆ ನಮ್ಮ ಈ ಅಳಲು ಏನು ಅಂದರೆ ಗುಂಡಪ್ಪನವರು ಅವ್ರ ಜೊತೆಗೆ ಒಂದು ಒಡನಾಟ, ಅವ್ರ ಜೊತೆಗೆ ಅವ್ರಿಗೆ, ಏಕೆಂದರೆ ದಂತಕಥೆಯಾಗಿ ನಮಗೆ ಅನೇಕ ಪ್ರಸಂಗಗಳು, ಪ್ರಹಸನಗಳು ಸಿಗ್ತಾ ಹೋಗುತ್ತೆ. ಅಂಥ ಪ್ರಸಂಗ ಪ್ರಹಸನಗಳೆಲ್ಲವೂ ನಮಗೆ ದಕ್ಕದೆ ಹೋಯ್ತೆ ಅಂತ ನಾವು ಹಾಗೆ ಅಳವಟ್ಟು ಬದುಕೋಕೆ ಸಾಧ್ಯವಾಗ್ತಿತ್ತಲ್ಲ, ಆದರೆ ಈಗ ಅಳುತ್ತಾ ಬದುಕಬೇಕಾಗಿದೆ. ಅಂಥ ಪ್ರಾಜ್ಞರು ನಮಗೆ ಸಿಗ್ತಾ ಇಲ್ವೇ ಅಂತ ಯೋಚನೆ ಮಾಡೋಕ್ಕಾಗುತ್ತೆ. ಅಂಥ ಗುಂಡಪ್ಪನವರನ್ನು ನಾವು 75ರಲ್ಲೇ ಕಳ್ಕೊಂಡ್ಬಿಟ್ವಿ, ಯಾಕೆ ಇನ್ನೊಂದು 200-300 ವರ್ಷ ಜೊತೆಲಿ ಇರಬಾರ್ದು ಅನ್ನೋ ಸ್ವಾರ್ಥ ಯಾರಿಗೂ ಮೈನವರಿ ಹೇಳುತ್ತೆ. ಮಂಕುತಿಮ್ಮನ ಕಗ್ಗವನ್ನು ಕೇಳಿದ್ರಿ. ಇದೀಗ ಒಂದು ಅಂತಃಪುರ ಗೀತೆಯನ್ನು ಕೇಳುವಂಥ ಸಮಯ. ಏನೀ ಭಯಭ್ರಾಂತಿಯೇ ನೀಲಾಂಬರೆ. ದರ್ಪಣ ಸುಂದರಿ ತನ್ನ ಮುಖವನ್ನು ನೋಡಿಕೊಳ್ಳುತ್ತಿದ್ದಾಗ ಅವಳಿಗೆ ಏನೋ ಒಂದು ಥರ ಕಳವಳ, ಭಯ, ಭ್ರಾಂತಿ ಉಂಟಾಗೋ ಹಾಗೆ ನಮ್ಮ ಕವಿಗಳಿಗೆ ಭಾಸವಾಗಿದೆ. ಅದೆಲ್ಲ ಏನೂ ಇಲ್ಲ, ಅದ್ಭುತವಾಗಿ ಕಾಣುತ್ತಿದ್ದೀಯಾ, ನಿನಗೆ ಯಾವ ಭಯವೂ ಬೇಡ, ಯಾವ ಭ್ರಾಂತಿಯೂ ಬೇಡ ಅಂತ. ನೀವು ನೋಡಿರ್ಬೋದು, ಬೇಲೂರಿನಲ್ಲಿ ಶಿಲಾಬಾಲಿಕೆ ದರ್ಪಣ ಸುಂದರಿ ನಮ್ಮ ಕರ್ನಾಟಕದಲ್ಲಿ
ಕಂಡುಬರುವಂಥ ಒಂದು ಅದ್ಭುತ ಕಲಾ ಪ್ರತಿಮೆ ಅದು. ಅಷ್ಟೇ. ಅದನ್ನು ಕುರಿತಾಗಿ DVJ ಅವರು ಬಹಳ ಸುಂದರವಾಗಿ ಈ ಒಂದು ಗೀತೆಯನ್ನು ರಚಿಸಿದ್ದಾರೆ. ಅದನ್ನು ಈಗ ಕುಸುಮಾ ಜೈನ್ ಅವರು ಹಾಡ್ತಾ ಇದ್ದಾರೆ. ಇದಕ್ಕೆ ಸ್ವರ ಸಂಯೋಜನೆ ಮಾಡಿರುವಂಥದ್ದು ನಮ್ಮ ನಾಡಿನ ಸುಪ್ರಸಿದ್ಧ ಸಂಗೀತ ನಿರ್ದೇಶಕರಾದ ಮ್ಯಾಂಡೋಲಿನ್ ಪ್ರಸಾದ್ ಅವರು. ಈಗ ಕೇಳೋಣ ಏನೀ ಭಯಭ್ರಾಂತಿಯೇ ನೀಲಾಂಬರಿ. ಕುಸುಮ ಅವರೇ, ವೇದಿಕೆಯಿಂದ ನಿಮ್ಮದು. ಭ್ರಾಂತಿಯೇ ನೀಲಾಂಬರೇ, ಏನಿ ಭಯಭ್ರಾಂತಿಯೇ ನೀಲಾಂಬರೇ, ಏನಂಗ ವಿಭ್ರಾಂತಿಯೇ ಅಶಾಂತಿಯೇ, ಏನಿ ಭಯಭ್ರಾಂತಿಯೇ ನೀಲಾಂಬರೇ, ಏನಂಗ ವಿಭ್ರಾಂತಿಯೇ ಅಶಾಂತಿಯೇ, ನೀಲಾಂಬರಾಧೆಯೇ ಬಾವಿಲಿ ಮಗವೇ ಚಿರಿಗಾರರು ಹಿದರೆ ಮನೋಹರೇ, ಹೇಮಾಂಬರಾತ್ರಿ ಭಾವಿನಿ ಮಗವೇ ಚಿರಿಗಾರರು ಹಿದರೆ ಮನೋಹರೇ, ಏನಿ ಭಯಭ್ರಾಂತಿಯೇ ನೀಲಾಂಬರೇ, ಏನಂಗ ವಿಭ್ರಾಂತಿಯೇ ಅಶಾಂತಿಯೇ. ಹೇಮಾಂಬರಾತ್ರಿ ಭಾವಿನಿ ಭಗವೇ ರಮಣೀಯ ಕವೆಂದು ಭಾವಿನಿ ಬಗೆದು, ಹೇಮಾಂಬರಾತ್ರಿ ಭಾವಿನಿ ಭಗವೆಂದು ರಮಣೀಯ ಕವೆಂದು ಭಾವಿನಿ ಭಗವೆಂದು, ಸೌಮ್ಯನಾಯಕಿ ನಿಸ್ವಾರ್ಥಿ ನಗವೆಂದು ಶೌನಕಾದ್ಯಕ್ಕೆ ಕೈ ಮುಗಿದು ಬೇಡುವೆಯೋ, ಸೌಮ್ಯನಾಯಕಿ ವರಸ್ವಾಮಿಯೇ ಗತಿಯಂತೆ, ಸೌಮ್ಯನಾಯಕಿ ವರಸ್ವಾಮಿಯೇ ಗತಿಯಂತೆ, ಏನಿ ಭಯಭ್ರಾಂತಿಯೇ ನೀಲಾಂಬರೇ, ಏನಂಗ ವಿಭ್ರಾಂತಿಯೇ ಅಶಾಂತಿಯೇ. ಮೆಚ್ಚಿಸಿ ನಿನ್ನ ಎನ್ನಕ್ಷರದೊಳ್ಳೆಂದು, ಮೆಚ್ಚಿಸಿ ನಗುವ ಕೇಳುವಿ ಎಂದು, ಅಚ್ಚಿಗೆ ನಿನ್ನ ಎನ್ನಕ್ಷರದೊಳ್ಳೆಂದು, ಮೆಚ್ಚಿಸಿ ನಗುವ ನೆಚ್ಚಿಸಿ ಎಂದು, ಮೆಚ್ಚಿಸಿ ನಿನ್ನ ಮಾಯಾವಿ ಕೇಶವ, ಮೆಚ್ಚಿಸಿ ನಿನ್ನ ಮಾಯಾವಿ ಕೇಶವ, ಮೆಚ್ಚಿಸಿ ನಿನ್ನ ಮಾಯಾವಿ ಕೇಶವನ, ಮೆಚ್ಚಿಸಿ ನಿನ್ನ ಮಾಯಾವಿ ಕೇಶವನ, ಏನಿ ಭಯಭ್ರಾಂತಿಯೇ ನೀಲಾಂಬರೇ, ಏನಂಗ ವಿಭ್ರಾಂತಿಯೇ ಅಶಾಂತಿಯೇ, ಏನಿ ಭಯಭ್ರಾಂತಿಯೇ ನೀಲಾಂಬರೇ, ಏನಂಗ ವಿಭ್ರಾಂತಿಯೇ ಅಶಾಂತಿಯೇ. ನೀಲಾಂಬರಾತ್ರಿ ಚಿರಿಗಾರರು ಹಿದರೆ ಮನೋಹರೇ, ನೀಲಾಂಬರಾತ್ರಿ ಚಿರಿಗಾರರು
ಅಶಾಂತಿಯೇ ಏನಿ ಭಯ ಭ್ರಾಂತಿಯೇ ನೀಲಾಂಬರೇ. ಕುಸುಮ ಅವರೇ, ಬಹಳ ಚೆನ್ನಾಗಿತ್ತು. ಬಹಳ ಅದ್ಭುತವಾದ ಒಂದು ಪ್ರಸ್ತುತಿ. ನೀಲಾಂಬರಿ ರಾಗದಲ್ಲಿ ಇದು ಮೂಡಿ ಬಂದಿದೆ. ಏನಿ ಭಯ ಭ್ರಾಂತಿಯೇ ನೀಲಾಂಬರಿ. ಹೌದು, ಆ್ಯಕ್ಚುಲಿ ಇದು ರತ್ನಮಾಲಾ ಮೇಡಮ್ ಮಾಡಿರೋದು. ಹೌದು ಹೌದು, ನನಗೆ ಅವರಂದರೆ ತುಂಬ ಇಷ್ಟ. ನಾನು ಅವ್ರದ್ದು ಫ್ಯಾನು. ಸೊ ಹಂಗಾಗಿ ನಾನು ಈ ಹಾಡನ್ನ ಆಯ್ಕೆ ಮಾಡಿಕೊಂಡೆ. ಖಂಡಿತವಾಗೂ ಬಹಳ ಒಳ್ಳೆಯ ಆಯ್ಕೆ ಇದು. ಓಕೆ ಸರ್, ಥ್ಯಾಂಕ್ ಯು. ಅವರ ಬದುಕಿನ ಬಗ್ಗೆ, ಅವರ ಸಾಧನೆಗಳನ್ನು ಕುರಿತಾಗಿ. ತೀರಾ ಬಡತನದಲ್ಲಿ ಬೆಳೆದಂಥವ್ರು ಗುಂಡಪ್ಪನವರು ಅಂತ ಎಲ್ರಿಗೂ ಗೊತ್ತು. ಬಹಳ ಕಷ್ಟದಲ್ಲಿ ಬೆಳೆದಂಥವ್ರು ಆದರೂ ಸಹ ಸಾಹಿತಿಗಳ ಸ್ಮೃತಿ ಅಂತಿರೋ ಒಂದು ಕೃತಿನಲ್ಲಿ ಗುಂಡಪ್ಪನವರನ್ನು ನೆನೆದು ಅವರ ಸಮಕಾಲೀನರ ಅನೇಕರು ಎಲೆ ಮರೆಯ ಅಲರು ಅಂತ ಹೇಳಿ ದಾಖಲಿಸ್ತಾ ಹೋಗ್ತಾರೆ. ಅದೆಷ್ಟೋ ಒಳ್ಳೆಯ ಗುಂಡಪ್ಪನವ್ರ ಜೊತೆಗಿನ ಅವರ ಸ್ಮೃತಿ ಸಂಗ್ರಹ ಇದೆ ಅಂತ ಹೇಳಿದ್ರೆ, ಮುಳುಬಾಗಿಲಿನಲ್ಲಿ ಅಲ್ಲಿ ಬಾಲ್ಯ ಕಳೆದದ್ದು ಅವರು 8 ಸಂಪುಟಗಳಲ್ಲಿ ಜ್ಞಾಪಕ ಚಿತ್ರಶಾಲೆ ಅಂತಲೇ ರಚನೆ ಮಾಡಿರೋದು ಸಾಹಿತ್ಯ ಲೋಕದಲ್ಲಿ ಚೆನ್ನಾಗಿ ಜನಜನಿತವಾಗಿರುವಂಥದ್ದು. ಹಾಗೆ ಜ್ಞಾಪಕ ಚಿತ್ರಶಾಲೆಯಲ್ಲಿ ಅವರು ತಮ್ಮ ಬಗ್ಗೆ ಬರ್ಕೊಂಡ್ರಾ? ಇಲ್ಲ, ತಮ್ಮ ಬಗ್ಗೆ ಬಹಳ ಕಡಿಮೆ ಅವರು ದಾಖಲಿಸ್ಕೊಂಡಿದ್ದು. ಆದರೂ ಸಹ ಸಮಕಾಲೀನರು ಅನೇಕರು ಅವ್ರ ಬಗ್ಗೆ ದೊಡ್ಡ ದೊಡ್ಡ ಪ್ರೌಢ ಪ್ರಬಂಧಗಳನ್ನು ಬರೆದು ಬಿಟ್ಟಿದ್ದಾರೆ. ಎರಡೇ ವಿಷಯ ಏನು ಅಂತ ಹೇಳಿದ್ರೆ, ಮುಳುಬಾಗಿಲಿಂದ ಆನಂತರ ಬಂದದ್ದು ಕೊನೆಗೆ ಮಹೀಶೂರ ಮಹಾರಾಜರೊಟ್ಟಿಗೆ ಕೆಲಸ ಮಾಡಿದಂಥ ಅನೇಕ ದಿವಾನರುಗಳು, ಅವರು ಇದ್ದಂಥ ಸಂಪರ್ಕ, ಅವರು ತುಂಬ ನಿರ್ಭಿಡೆಯ ನಿಷ್ಪಕ್ಷಪಾತವಾದಂಥ ನೇರ ನುಡಿಯ ಅವ್ರ ವ್ಯಕ್ತಿತ್ವ. ಗುಂಡಪ್ಪನವ್ರ ಕುರಿತು ಹಾಗೆ ಗುಣಗಾನ ಮಾಡಬೇಕು, ಮಹಿಮಾ ಮಂಡನ ಮಾಡಬೇಕು ಅಂದರೆ ಅನೇಕ ಪುಸ್ತಕಗಳು, ಅನೇಕ ಅವ್ರ ಒಡನಾಡಿಗಳು, ರಾಜರತ್ನಂರೇ ಅವ್ರ ಜೊತೆಗೂಡಿ ಕಗ್ಗಕ್ಕೆ ಬರೆದಂಥ ಅನೇಕ ಮಾಡಿದಂಥ ಕೆಲಸಗಳನ್ನು ಅವರೇ ನೆನೆಯುವ ರೀತಿ ಇದೆಯಲ್ಲ, ಮತ್ತು ಬರವಣಿಗೆಯ ಶೈಲಿ ಇತ್ಯಾದಿಗಳು ಇದೆಯಲ್ಲ, ಇವೆಲ್ಲವೂ ಗುಂಡಪ್ಪನವರನ್ನು ನಿಜವಾದ ಅರ್ಥದಲ್ಲಿ ಇದ್ದಾಗ ಅವರು ಸಾಧಿಸಿ ಹೋದಂಥದ್ದು ಇದೆಯಲ್ಲ, ಅನೇಕರಿಗೆ ದುಸ್ಸಾಧ್ಯವಾದಂಥದ್ದು. ಬದುಕನ್ನು ತುಂಬು ಜೀವನಾಚಾರ ಅಕಸ್ಮಾತ್ ನಾವು ಅದನ್ನು ಪದಪ್ರಯೋಗ ಮಾಡೋದಾದರೆ, ಗುಂಡಪ್ಪನವರು ಆ ಥರದ ತುಂಬು ಜೀವನವನ್ನಷ್ಟೇ ಜೀವನ ಪ್ರೀತಿಯನ್ನು, ಏನೇ ಆದರೂ ಪರವಾಗಿಲ್ಲ ಜೀವನ ಪ್ರೀತಿ ನುಡಿಸ್ಕೊಳ್ಳಿ. ನಿಮ್ಗೆ ಯಾರು ನಲ್ಗಿ ಬಂದಿದ್ದೀರಿ, ಕಷ್ಟದಲ್ಲಿದ್ದೀರಿ ಅಂತ ಹೇಳಿದ್ರೆ ಅವರಿಗೆ ಸಾಂತ್ವನ ಕೊಡೋ ರೀತಿ ಇದೆಯಲ್ಲ, ಅವರ ಆ ಸಾಹಿತ್ಯ ಮುಖಾಂತರ ಅವರು ಮಾಡಿದಂಥ ಈ ಸೇವೆ ಇದೆಯಲ್ಲ, ನಿಜವಾಗಿಯೂ ದುರ್ಲಭ ಅಂತ ಹೇಳ್ತೀನಿ. ಭಾಮಿನಿ ಷಟ್ಪದಿ ಅವರ ಇನ್ನೊಂದು ಮೇರು ಕಾವ್ಯ, ಅದರ ಕುರಿತಾಗಿ ತಿಳಿಸ್ಕೊಡ್ತೀರಾ? ಷಟ್ ಅಂದರೆ 6 ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಷಟ್ ಪದಿ ಅಂದರೆ 6 ಸಾಲುಗಳಿರುವಂಥದ್ದು. ಅದಕ್ಕೆ ಆರಂಭದ ಅಂತ್ಯಪ್ರಾಸವು, ದ್ವಿತೀಯಾಕ್ಷರ ಪ್ರಾಸ, ಅಂತ್ಯಪ್ರಾಸ, ಆದಿಪ್ರಾಸ, ಹೀಗೆಲ್ಲೂ ಅನೇಕ ವ್ಯಾಕರಣದಲ್ಲಿ ವ್ಯಾಕರಣಬದ್ಧ ನಡೆಯುವಂಥದ್ದು. ಸಂಗೀತಜ್ಞರು ಅವರಾದ್ದರಿಂದ ಸ್ವರ ಮಟ್ಟಗಳ ಬಗ್ಗೆ ಬಹಳ ಆಳವಾದ ಅಧ್ಯಯನ, ಬಹಳ ಆಳವಾದಂಥ ಪರಿಶ್ರಮ ಅವ್ರಿಗಿದ್ದರಿಂದ ಭಾಮಿನಿ ಷಟ್ಪದಿಯಲ್ಲೇ ಮಾಡಬೇಕು ಅನ್ನೋದೊಂದು ಯಾಕೆ ಅನ್ನೋದ್ರ ಬಗ್ಗೆ ವಿಶೇಷವಾದಂಥ ವ್ಯಾಖ್ಯಾನಗಳು ನಡೆಯುತ್ತವೆ. ಗುಂಡಪ್ಪನವರು ಯಾವ ಈ ಥರದ ಸಭಾ ಕಲಾಪದಲ್ಲಿ ಅಥವಾ ಸಂಗೀತಮಯ ಸಂಜೆಗಳಲ್ಲಿ ಅಥವಾ ಸಂಗೀತಮಯ ಕಾರ್ಯಕ್ರಮಗಳಲ್ಲಿ ಹೋದಾಗ್ಯೂ ಸಹ ಅವರು ಎಷ್ಟು ರಸಿಕರಾಗಿದ್ದರು ಅನ್ನೋದನ್ನು ಕೇವಲ ಅವರ ವೈದುಷ್ಯವೋ ಪಾಂಡಿತ್ಯವೋ ಅಷ್ಟಕ್ಕೆ ಸೀಮಿತವಾಗದೆ ಆಳವಾದಂಥ ಪರಿಜ್ಞಾನ, ಆಳವಾದಂಥ ಸಂಗೀತ ಜ್ಞಾನ ಅವರು ಇಟ್ಕೊಂಡಿದ್ದು, ಸ್ವರಜ್ಞಾನ ಇಟ್ಕೊಂಡಿದ್ದರಿಂದ ಅವರು ಭಾಮಿಯನ್ನೇ ಆಯ್ಕೆ ಮಾಡ್ಕೊಳ್ಳೋದಕ್ಕೂ ಅನೇಕ ಕಾರಣಗಳು ಕಾಣ್ತವೆ. ಭಾಮಿನಿ ಷಟ್ಪದಿನಲ್ಲಿ ಗುಂಡಪ್ಪನವರು ಅವರಿಗೆ ತುಂಬ ಪ್ರಿಯವಾದಂಥ ಭಾಮಿನಿ ಇದನ್ನು ಇಟ್ಕೊಂಡು, ನಮ್ಮಲ್ಲಿ ಭಾಮೆಯ ನೋಡಲು ತಾ ಬಂದ ಅಂತ ನಾವು ಹೇಳ್ಕೊಳ್ತೇವೆ. ನಾವು ಯಾವ್ಯಾವುದಕ್ಕೂ ಹಾಗೆ ನಾವು ಆವಾಗ ಹೇಳ್ಕೊಂಡಾಗ ತದ್ದಿತಾರ್ಥವು, ಮತಿತಾರ್ಥವು, ಸಂಚಿತಾರ್ಥವು ನೋಡ್ಕೊಂಡು ಹೋದಾಗ ಗುಂಡಪ್ಪನವ್ರಿಗೆ ನಮಗೆ ಮುಂದೆ ಕಾಣಿಸುವಂಥದ್ದು. ಹಾಗೆಲ್ಲ ರಚನೆ ಮಾಡ್ಕೊಳ್ಳೋದಕ್ಕೆ ಅವರು ತುಂಬ ಮಾರ್ಮಿಕವಾದಂಥ, ತುಂಬ ತಾರ್ಕಿಕವಾದಂಥ ಒಂದು ನೆಲೆಗಟ್ಟನ್ನು ಇಟ್ಕೊಂಡಿದ್ದಾರೆ. ಅವರು ಏನಾದರೂ ಉದಾಹರಿಸಬೇಕು ಅಥವಾ ಏನಾದರೂ ಶಿರೋನಾಮೆಯನ್ನು ಮಾಡಬೇಕು, ಶೀರ್ಷಿಕೆಯನ್ನು ಕೊಡಬೇಕು ಅಂತಂದಾಗ ಬಹುವಾಗಿ ಯೋಚನೆ ಮಾಡಿದ್ದಾರೆ ಅಂತ ಅರ್ಥ. ಕೇವಲ ಅವರು ಹಕ್ಕಿಯ ಪಯಣ ಅಂತ ಬರ್ಕೊಳ್ತಾರೆ ಒಂದು ಕಡೆ. ಆ ಹಕ್ಕಿಯ ಪಯಣದಲ್ಲಿ ಅಥವಾ ನಮ್ಮ ಕಗ್ಗದಲ್ಲಿ ಅಥವಾ ಮರಳುಮುನಿಯ ಕಗ್ಗ ಇದೆಯಲ್ಲಿ ಅಲ್ಲೆಲ್ಲ ನೀವು ಬಳಕೆ ಮಾಡಿದಂಥ ಸಾಹಿತ್ಯವನ್ನು ಗಮನಿಸಿ ನೋಡಿದಾಗ ನಿಮಗೆ ಭಾಳ ಸ್ಪಷ್ಟವಾಗಿ ಕಾಣಿಸುವಂಥದ್ದು, ಪ್ರತಿ ಪದವನ್ನು ಅಳೆದು ಸುರಿದು ಅವರು ತಮ್ಮದಾಗಿಸ್ಕೊಂಡ್ಬಿಟ್ಟಿದ್ದಾರೆ. ಆ ಥರ ತಮ್ಮದ ಇತರರಿಗೆ ಸಾರ್ವಜನಿಕವಾಗಿ ಕೊಡೋಕೆ ಮುಂಚೆ ಗುಂಡಪ್ಪನವರು ಮಾಡ್ತಿದ್ದ ಒಂದು ಪ್ರಸಂಗ ಹೇಳಬೇಕು ನಿಮಗೆ. ನಡಹಳ್ಳಿ ಶ್ರೀ ರಂಗನಾಥ ಶರ್ಮರು ಅಂತ ನಮ್ಮ ಜೊತೆಗಿದ್ದರು. 2014ರವರೆಗೂ 16ರವರೆಗೂ ಜೊತೆಯಲ್ಲಿದ್ದರು ಅವರು. ನಡಹಳ್ಳಿ ರಂಗನಾಥ ಶರ್ಮರು ತುಂಬ ವೈದೇಶಿಕ ಮೂರ್ತಿ ಬಿತ್ತಂಥವ್ರು, ಸಂಸ್ಕೃತ ಮತ್ತು ಕನ್ನಡದಲ್ಲಿ ಅಗಾಧವಾದ ಪಾಂಡಿತ್ಯ ಇದ್ದಂಥವ್ರು, ಗುಂಡಪ್ಪನಂಥ ಮೇರು ಸದೃಶ ರಚಯಿತರು. ಅವರು ಸಹ ತಾವೇನಾದರೂ 2 ಸಾಲು ಬರೆದು ಸಹ, ಶರ್ಮರೇ ಇದನ್ನು ಕೊಂಚ ನೋಡಿಬಿಡ್ತೀರಿಗೆ ಒಮ್ಮೆ ಅಂತ ಅವ್ರಿಗೆ ಅದು ಕಳಿಸಿಕೊಟ್ಟು, ಇದರಲ್ಲಿ ಅಲ್ಲು ಪ್ರತ್ಯಯ ಸ್ವಲ್ಪ ಕಡಿಮೆ ಇದೆ, ಇದು ಅಲ್ಲು ಪ್ರತ್ಯಯ ಎಲ್ಲಿದೆ, ಈ ಥರದ್ದೆಲ್ಲ ಅವ್ರು ಕೇಳಿದಂಥ ಪ್ರಶ್ನೆಗಳಿಗೆ ನೋಡಿದ್ರಾ ನೀವು ಈಗ ಹೀಗೆ ಗುರುತು ಮಾಡಿ ಹೇಳದೆ ಹೋಗಿದ್ದಿದ್ರೆ ಅದು ಸಾರ್ವಜನಿಕ ಪ್ರಶ್ನೆ ಆಗಿಬಿಡ್ತಾ ಇತ್ತು, ಅದು ತಪ್ಪಾಗಿಬಿಡ್ತಾ ಇತ್ತಲ್ವೇ ಅಂತ ಈ ಥರದ ತುಂಬ ಎತ್ತರದ ಚಿಂತನೆ.
ಬೌದ್ಧಿಕ ಎತ್ತರ ಎಷ್ಟು ಅಂತ ಹೇಳಿದ್ರೆ, ಇನ್ನು ಭಾಮಿನಿ ಅನ್ನೋದು ಕರೆಯೋದಕ್ಕೋಸ್ಕರ, ಷಟ್ಪದಿ ಅದೇಲಿ ಆಗಬೇಕು ಅಂತ ಹೇಳೋದಕ್ಕೋಸ್ಕರ ಅವ್ರದ್ದೇ ಆದಂಥ ಅನೇಕ ಕಾರಣಗಳು ಇದ್ದಿತ್ತದು. ಆದರೆ ಗುಂಡಪ್ಪನವರು ಈ ಥರ ಒಳ ಎಚ್ಚರವನ್ನು ಇಟ್ಕೊಂಡು ತುಂಬ ರಸಿಕತೆ, ಎಂಥ ರಸಿಕತೆ ಅಂತ ಹೇಳಿದ್ರೆ, ತಮಗೆ ತಮ್ಮ ಅಂತ್ಯಕಾಲಕ್ಕೆ ಸ್ವಲ್ಪ ವ್ಯತ್ಯಾಸವಾಗಿದ್ದರೆ, ಬಾಯಿ ಇರದೇ ಪರಿಸ್ಥಿತಿ ಇದ್ದಾಗ್ಯೂ ಸಹ ಈ ಬೆಟ್ಟನ್ನು ಮಾಡಿದಾಗ ಸಹಜವಾಗಿ ಅವರಿಗೆ ಬೋಂಡ ಸಿಗಬೇಕು ಅನ್ನೋದು, ಬೋಂಡವೇ ತಿನ್ನಬೇಕು, ಬೋಂಡ ಮೆಲ್ಲಬೇಕು, ಮಿಳ್ಳೆ ತುಪ್ಪವೇ ಆಗಬೇಕು, ಚಿಟಿಕೆ ಆಗಬೇಕು, ಮಿಳ್ಳೆ ತುಪ್ಪವೂ ಆಗಬೇಕು, ಚಿಟಿಕೆ ಅಷ್ಟೇ ಆಗಬೇಕು, ಚಿಟಿಕೆ ಅಂದರೆ ಅದು ತೆಗೆದುಕೊಂಡು ಸಾವಿರದಂಥದ್ದು ಆಗಬೇಕು. ಈ ಥರ ಎಲ್ಲ ಅನೇಕ ಸಂಗತಿಗಳನ್ನು ನಾವು ನೋಡ್ತಾ ಹೋದಾಗ ಗುಂಡಪ್ಪನವ್ರ ಕುರಿತಾಗಿ ಅವರು ಭಾಮಿನಿ ಅಂತ ಆ ಭಾಮಿನಿ ಷಟ್ಪದಿಯನ್ನು ಅವ್ರಿಗೆ ಇದಕ್ಕೆ ಆಯ್ಕೆ ಮಾಡ್ಕೊಂಡಿದ್ದು, ಅದಕ್ಕೆ ಶಿರೋನಾಮೆ ಕೊಟ್ಕೊಂಡಿದ್ರಲ್ಲಿ ಏನು ಆಶ್ಚರ್ಯ ಕಾಣಿಸಲ್ಲ ನನಗೆ. ಬಹಳ ಸುಪ್ರಸಿದ್ಧವಾದ ಗೀತೆ ಏನಿ ಮಹಾನಂದವೇ ಓ ಭಾಮಿನಿ, ಅದು ಭಾಮಿನಿ ಷಟ್ಪದಿಯಲ್ಲಿ ಬಂದಿರುವಂಥ ಒಂದು ಗೀತೆ. ಅದನ್ನು ಈಗ ಪ್ರಸ್ತುತಪಡಿಸಲಾಗುತ್ತೆ. ಶಿರಕೆತ್ತಿ ತಾಳಗೋಲಿಂ ತಟ್ಟಿ, ಢಕ್ಕೆಯ ಶಿರಕೆತ್ತಿ ತಾಳಗೋಲಿಂ ತಟ್ಟಿ, ತಕ್ಕಿಟ ಧಿಮಿಕಿಟ ತಕಜನುರೆನ್ನಿಸಿ, ತಕ್ಕಿಟ ಧಿಮಿಕಿಟ ತಕಜನುರೆನ್ನಿಸಿ, ಕುಕ್ಕುತ ಚರಣವ ಕುಲುಕುತ ಕಾಯವ, ಕುಕ್ಕುತ ಚರಣವ ಕುಲುಕುತ ಕಾಯವ, ಸಕ್ಕಿದ ಕುಣಿದವ ಕುಣಿವೆ ನೆಲೆವಾಲೆ, ಏನಿ ಮಹಾನಂದವೇ ಓ ಭಾಮಿನಿ, ಏನಿ ಸಂಭ್ರಮದಂದವೇ ಬಲು ಚಂದವೇ, ಏನಿ ಮಹಾನಂದವೇ. ಹೃದಗಾರದೆ ನರ್ತಿಸಿ ಮಾರಶೂರತೆಯ ಪ್ರಚಾರಿಸುತ್ತೀರ್ಪನ್, ಆರೋ ನಿನ್ನಯ ಹೃದಗಾರದೆ ನರ್ತಿಸಿ ಮಾರಶೂರತೆಯ ಪ್ರಚಾರಿಸುತ್ತೀರ್ಪನ್, ಸ್ಮೇರವದನ ನಮ್ಮ ಚೆನ್ನಕೇಶವರಾಯ, ಸ್ಮೇರವದನ ಚೆನ್ನಕೇಶವರಾಯ, ಓರೆ ಕಣ್ಣಿಂ ಸನ್ನೆ ತೋರುತ್ತಲಿಹನೇನೆ, ಏನಿ ಮಹಾನಂದವೇ ಓ ಭಾಮಿನಿ, ಏನಿ ಸಂಭ್ರಮದಂದವೇ ಬಲು ಚಂದವೇ, ಏನಿ ಮಹಾನಂದವೇ.
ಮಂಕುತಿಮ್ಮನ ಕಗ್ಗದಲ್ಲಿ ಬರುವ ಮಂಕುತಿಮ್ಮ ಯಾರು? ಈ ಪ್ರಶ್ನೆ ತುಂಬ ಜನ ಕೇಳ್ತಾರೆ. ಮಂಕು ಹಿಡಿದವನು ತಿಮ್ಮ ಅಲ್ಲ. ಅವರು ಮಂಕು ಅನ್ನೋ ಪದಕ್ಕೂ ಬೇರೆ ಬೇರೆ ಅರ್ಥ ಇದೆ. ತಿಮ್ಮ ಗುರು ಯಾರು ಅನ್ನೋದಕ್ಕೆ ಕಗ್ಗದ ಕಥೆ ಅಂತ ಅವರೇ ಬರ್ಕೊಂಡ್ಬಿಟ್ಟಿದ್ದಾರೆ. ಈ ಕಗ್ಗದ ಕಥೆಯಲ್ಲಿ ಸುಮ್ಮನೆ 4 ಸಾಲುಗಳನ್ನು ಯಾರು ತಿಮ್ಮ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳೋಕೆ ಹೊರಟಿದ್ದೀನಿ. ಹಳ್ಳಿ ಮಕ್ಕಳಂಗೆ ಗುರುವು, ಹಳ್ಳಿಗೆಲ್ಲ ಗೆಳೆಯನು, ಒಳ್ಳೆ ಹಾರುವಯ್ಯ, ಹಸುವು ಹಸುಳೆ ಎನ್ನುವ ರವನನು. ಮಂಕುತಿಮ್ಮನೆನ್ನುತ್ತಾ ಹೆಸರನ್ನು ಹೇಳಿಕೊಡುವವನು, ಬಿಂಕ ಕೊಂಕು ಒಂದು ಅರಿಯದಿದ್ದ ಸಾಧುವಾತನು. ಬಾಳಿದೇತಕೆನ್ನುತ್ತಲೊಮ್ಮೊಮ್ಮೆ ತಾನೇ ಕೇಳುವನು, ಕೂಳು ಹೆಣವು ತಾನೆನ್ನುತ್ತಲೊಮ್ಮೆ ನಕ್ಕು ಪೇಳುವನು. ಈ ಥರ ಸೋಮಿ ಅಂತ ಕೊನೆಗೆ ಮಾಡ್ತಾರೆ. ಕಗ್ಗದ ಕಥೆ ಅಂತ ಹೇಳಿ ಕಗ್ಗದ ಹಿನ್ನೆಲೆ ಏನು ಅನ್ನೋದನ್ನು ಅವರು ಸುಮಾರು 4-5 ಪುಟಗಳಲ್ಲಿ ದಾಖಲಿಸ್ತಾರೆ. ಇದು ನಿಜವಾಗಿಯೂ ತಿಮ್ಮ ಗುರು ಅಂದಾಗ ನಾನು ನನಗಿಂತ ಕಿರಿಯರಿಲ್ಲ ಅಂತ ನಾವು ಯಾವಾಗಲೂ ವಚನವಾಂಗ ಮೇಲೆ ಹೇಳ್ಕೊಳ್ತೀವಲ್ಲ, ಹಾಗೆ ತಿಮ್ಮ ಅಂತಂದು ಕೂಡಲೇ ಅದು ಯಾರಿರ್ಬೋದು, ಬೇರೆ ಬೇರೆ ದೃಷ್ಟಿಗೆ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ತಾ ಹೋಗುತ್ತೆ. ಅವರು ಮುಕ್ತಕದಲ್ಲಿ ನಾವು ಅವರನ್ನು ಹಿಡಿದಿಟ್ಕೊಳ್ಬೋದಾದಂಥ, ಅವರನ್ನು ಉದಾಹರಿಸ್ಬೋದಾದಂಥ, ಅಥವಾ ಅವರ ಪರಿಚಯವನ್ನು ಇತರರಿಗೂ ಬರುವ ತಲೆಮಾರುಗಳಿಗೂ ದಾಟಿಸ್ಬೋದಂಥ ಕೆಲಸವನ್ನು ಗುಂಡಪ್ಪನವರು ಸ್ವತಃ ಮಾಡಿಬಿಟ್ಟಿದ್ದಾರೆ. ಗುಂಡಪ್ಪನವರ ಆ ಸಾಹಿತ್ಯದಲ್ಲಿಯೇ ಸಹಿತವಾದಂಥ ವಿಚಾರಗಳಿರೋದ್ರಿಂದ ಅವರು ನಿಜವಾಗಿಯೂ ಪ್ರಾತಸ್ಮರಣೀಯರು ಮತ್ತು ಸಂಧ್ಯಾವಂದನೀಯರಾಗ್ತಾರೆ. ಕಣ್ಣಿಗೆ ಕಾಣುವ ಅಧಿಕಾರವನ್ನು ಅಹಂಕಾರದಿಂದ ನಂಬಿದವನು ತಂದೆ, ಅಂದರೆ ಹಿರಣ್ಯಕಶಿಪು. ಆದರೆ ಕಣ್ಣಿಗೆ ಕಾಣದ ಸತ್ಯ ಮತ್ತು ದೈವತ್ವವನ್ನು ನಂಬಿದವನು ಪ್ರಹ್ಲಾದ, ಅಂದರೆ ಮಗ. ಈ ನಂಬಿಕೆ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನು ಎತ್ತಿ ಹಿಡಿಯುವಂತಹ ಗೀತೆ ನಂಬದಿರಿದನು ತಂದೆ, ನಂಬಿದನು ಪ್ರಹ್ಲಾದ. ಈ ಗೀತೆಯ ಸ್ವರ ಸಂಯೋಜನೆ ಮಾಡಿರೋರು ಡಾಕ್ಟರ್ ರೋಹಿಣಿ ಮೋಹನ್ ಅವರು. ಇದಕ್ಕೆ ಧ್ವನಿಯಾಗಲಿದ್ದಾರೆ ತುಮಕೂರಿನ ಕುಸುಮಾ ಜೈನ್. ನಂಬದಿದ್ದರು ತಂದೆ, ನಂಬಿದರು ಪ್ರಹ್ಲಾದ. ನಂಬದಿದ್ದರು ತಂದೆ, ನಂಬಿದರು ಪ್ರಹ್ಲಾದ. ನಂಬಿಯೋ ನಂಬದಿರು ದೀಪಂತೆಯೇ, ನಂಬಿಯೋ ನಂಬದಿರು ದೀಪಂತೆಯೇ. ಕಂಬುಗಳ ನಾಡುವುದು ಹೇಗೆಂದು ಬಿಂಬವದು, ಕಂಬುಗಳ ನಾಡುವುದು ಹೇಗೆಂದು ಬಿಂಬದೊಳಗೆ
ಗತಿಯತೀತುವನಿ ಜೋಯಿಸನು ಜಾತಕದಿ ವಿಷಯವೆಂದೆಂದು ವಿವಿಧವಾಗು ವಿಷಯ ವಿವಿಧವಾಗುವುದೆಂದು ತಿಳಿಸುವೆ ಎಂದೆಂದು ವಿವಿಧವಾಗುವ ವಿಷಯ ತಿಳಿಸು ನೀನೆಂದೆಂದು ಸಹನೆ ವಜ್ರದ ಕವಚ ಮಂಕುತಿಮ್ಮ ಸಹನೆ ವಜ್ರದ ಕವಚ ಮಂಕುತಿಮ್ಮ ನಗು ಮಗವೇ ಮುಗ ಮಾಡಿ ಎಂದೆಂದಿಗೂ ನಗು ಮನವೇ ಮೊಗ ಮಾಡಿ ಎಂದೆಂದಿಗೂ ನಗಿಸಿ ಎಲ್ಲರ ನಿಂದು ಎಂದೆಂದಿಗೂ ಅಣು ಮಾಡಿದೆಡೆಗೆಂದು ನೀ ಕೇಳಿಕೊಡುವುದನ್ನು ಅಣು ಮಾಡಿದೆಂದೆಂದು ನೀ ಕೇಳಿಕೊಡುವುದನ್ಯ ಕಲಿಸು ಗುರುವೇ ಎಂದು ಮಂಕುತಿಮ್ಮ ಮಂಕುತಿಮ್ಮ ನಂಬದಿರುವಂತೆ ನಂಬಿದಳು ಪ್ರಹ್ಲಾದ ನಂಬದಿರುವೀಪಂತೆ ನಂಬಿದನು ಪ್ರಹ್ಲಾದ ನಂಬಿಯೋ ನಂಬದಿರು ವೀಪ್ರಂತಿಯೇ ನಂಬಿಯೊಳಗಾಡುವುದು ಕಂಬದಿ ನೋಡಿಂಬವೆನು ನಂಬದಿರು ವೀಪ್ರಂದ ನಂಬಗೆಯ ಯಾರೆಂದು ಮಂಕುತಿಮ್ಮ ನಂಬಿದೊಳಗಾರೆಂದು ಮಂಕುತಿಮ್ಮ 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 ನಂಬದಿದ್ದರು ತಂದೆ ನಂಬಿದರು ಬಹಳ ಇಂಪಾಗಿ ಹಾಡಿದ್ದೀರಾ ಕುಸುಮ ಅವರೇ. ಥ್ಯಾಂಕ್ ಯು ಸರ್. ನನಗೆ ಈ ಒಂದು ಶೋಗೆ ಬಂದಿದ್ದು ತುಂಬ ತುಂಬ ಖುಷಿಯಾಯಿತು. ನೀವು ಮಾತಿನ ಮಧ್ಯ ಅಂತಃಪುರ ಗೀತೆಗಳು ಅಂದ್ರಿ. ಈ ಅಂತಃಪುರ ಗೀತೆ ಅಂದ್ರೆ ಏನು ಸರ್? ಅದಕ್ಕೆ ಅಂತಃಪುರ ಗೀತೆ ಅಂತ ಯಾಕೆ ಹೆಸರಿಟ್ರು? ನೋಡಿ, ಅಂತಃಪುರ ಅಂತಂದಾಗ ಅದಕ್ಕೆ ಅನೇಕ ಪದಗಳಿಗೆ ಅನೇಕ ಅರ್ಥಗಳು, ಪ್ರತಿ ಪದಕ್ಕೆ ಅನೇಕ ಅರ್ಥ. ಒಂದು ಗೂಢಾರ್ಥ, ಲಕ್ಷ್ಯಾರ್ಥ, ವಿಶಿಷ್ಟಾರ್ಥ, ವಿಶಾಲಾರ್ಥ, ವಿಶೇಷಾರ್ಥ, ವ್ಯಂಗ್ಯಾರ್ಥ, ತದ್ಧಿತಾರ್ಥ, ಸಂಚಿತಾರ್ಥ, ಮಥಿತಾರ್ಥ ಅಂತ ಒಂದೇ ಪದಕ್ಕೆ ಅನೇಕ ಅರ್ಥಗಳು ಬರೋಕ್ಕೆ ಸಾಧ್ಯವಿದೆ. ನಾನು ಆಗಲೇ ಹೇಳಿದ ಹಾಗೆ ಈ ಬೇಲೂರಿನಲ್ಲಿ ಚನ್ನಕೇಶವನ ದೇವಾಲಯದಲ್ಲಿ ಕೆತ್ತಲಾದಂಥ ಮದನಿಕೆಯರಿದ್ದಾರೆ, ಅದನ್ನು ನೋಡಿಕೊಂಡು ಅಂತಃಪುರದ ಗೀತೆ, ಅಲ್ಲಿನ ಶೃಂಗಾರ ಇರಬಹುದು, ಅಲ್ಲಿನ ಆಭರಣಗಳಿರ್ಬೋದು, ಅಲ್ಲಿನ ಭಾವವಿರ್ಬೋದು, ಆ ಕೆತ್ತನೆಯಲ್ಲಿ ಮೂಡುಬರದ ಭಾವಗಳನ್ನೆಲ್ಲ ಇಟ್ಟುಕೊಂಡು ಅದರಿಂದ ಪ್ರೇರಿತರಾಗಿ ಇದು ಅಂತಃಪುರ ಅಂತ ಅದಕ್ಕೆ ಶೀರ್ಷಿಕೆಯನ್ನು ಶಿರೋನಾಮೆಯನ್ನು ಕೊಡಮಾಡಿದ್ದಾರೆ ಅನ್ನೋದೊಂದು ವಾದವಿದೆ. ಈ ವ್ಯಾಖ್ಯಾನವನ್ನು ಬಳಸಿ ಈ ವ್ಯಾಖ್ಯಾನವನ್ನು ನಾವು ಒಪ್ಪಿಕೊಂಡು ಮುಂದುವರಿಯೋದಾಯಿತು ಅಂತಂದರೆ, ಈ ಮದನಿಕೆಯರು ಸಾಮಾನ್ಯವಾಗಿ ಯಾವುದೋ ರಸ್ತೆ ಬದಿಯಲ್ಲಿ ಅಥವಾ ಹಾಗೆಲ್ಲ ದಕ್ಕುವಂಥವರಲ್ಲ. ಇವರೆಲ್ಲರೂ ಅಂತಃಪುರದ ನಾರಿಯರೇ ಆಗಿರಬೇಕು ಅನ್ನೋ ಮಟ್ಟಕ್ಕೆ ಅವರನ್ನು ವೀಕ್ಷಿಸಲಾಯಿತು, ಹಾಗೆ ಅವರನ್ನು ಗ್ರಹಿಸಲಾಯಿತು, ಹಾಗೆ ಅವರನ್ನು ಪರಿಭಾವಿಸಲಾಯಿತು. ಈ ಎಲ್ಲ ಪರಿಭಾವನೆಯಿಂದಾಗಿ ಅದಕ್ಕೆ ಅಂತಃಪುರ ಗೀತೆ ಅಂತಲೇ ಹೆಸರಿಟ್ಟಿದ್ದಾರೆ ಅಂತ ಹಿರಿಯರು ಹೇಳೋಕ್ಕೆ ಇಷ್ಟಪಡ್ತಾರೆ. ಗುಂಡಪ್ಪನವ್ರನ್ನ ಯಾರೆಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ, ಓದ್ಕೊಂಡಿದ್ದಾರೆ, ಮೆಚ್ಕೊಂಡಿದ್ದಾರೆ, ಅಥವಾ ಯಾರು ಅವ್ರನ್ನ ಟೀಕೆ ಮಾಡ್ತಾರೆ, ಅಂಥವ್ರಿಗೂ ಸಹ ಗುಂಡಪ್ಪನವರು ತುಂಬ ದುರ್ಲಭರು ಅಂತ ಅನ್ನಿಸಿದೆ. ಇದು ಒಬ್ಬ ಗುಂಡಪ್ಪನವರು ಮತ್ತು ಗುಂಡಪ್ಪನವರ ಕುರಿತಾಗಿ ನಾವು ಈಗ ಪ್ರಸ್ತುತಪಡಿಸಿರುವಂಥ ಹಾಡು, ಹಸೆ, ಸಾಹಿತ್ಯ ಇವೆಲ್ಲವೇ ಅವೆಲ್ಲದರ ಸಾಧಾರವಾಗಿ ಹೇಳುವಂಥದ್ದಾದರೆ ಗುಂಡಪ್ಪನವರಂಥ ಆಗಲೇ ನಾನು ಮೊದಲಿಗೆ ಹೇಳ್ಕೊಂಡಂಥ ಮಾತುಗಳು ಮತ್ತೊಂದು ನೆನೆದರೆ ನೆನೆ ಆ ನಮ್ಮ ಅಪ್ಪನ ಅಜರಾಮರ ಹೆಸರು ಗುಂಡಪ್ಪನ. ಇದನ್ನು ಹೇಳ್ಕೊಳ್ತಾ ನಾವು ಈ ವೀಕ್ಷಕ ಬಾಂಧವರಿಗೆ
ನಾವು ಬಾಗಿದ ಶಿರ ಮತ್ತು ಮುಗಿದ ಕರದ ನಮನವನ್ನು ಅರ್ಪಿಸಿಬಿಡ್ತೇನೆ. ಧನ್ಯವಾದ. ನಮ್ಮ ಮುಂದಿನ ಗೀತೆ ಶ್ರೀ ಚೆನ್ನಕೇಶವ. ಬೇಲೂರಿನ ಚೆನ್ನಕೇಶವ ಸನ್ನಿಧಿಯಲ್ಲಿ ಶೃಂಗಾರ ಮತ್ತು ದೈವತ್ವದ ಒಂದು ಸಂಗಮದ ಕ್ಷಣ ಅಂತಲೇ ಹೇಳ್ಬೋದು. DVGಯವರ ಇಂತಹ ಸುಂದರವಾದ ಕವಿತೆಯನ್ನು ಸ್ವರ ಸಂಯೋಜನೆ ಮಾಡಿರೋರು ಶ್ರೀ ಮೈಸೂರು ಅನಂತಸ್ವಾಮಿ. ಇದಕ್ಕೆ ಧ್ವನಿಯಾಗಲಿದ್ದಾರೆ ರಶ್ಮಿ ಚಿಕ್ಕಮಗಳೂರು. ಚೆನ್ನಕೇಶವ ಶೃಂಗಾರ ಭಾವ ಸೌಮ್ಯ ನಾಯಕಿ ಸ್ನೇಹ ಮಹೋತ್ಸವ ಸೌಂದರ್ಯಾಣವ ಕರುಣಿಸೋ ದೇವ ಶ್ರೀ ಚೆನ್ನಕೇಶವ ಶೃಂಗಾರ ಭಾವ ಸೌಮ್ಯ ನಾಯಕಿ ಸ್ನೇಹ ಮಹೋತ್ಸವ ಸೌಂದರ್ಯಾಣವ ಕರುಣಿಸೋ ದೇವ ಶ್ರೀ ಚೆನ್ನಕೇಶವ. ಸುರನರರುದ್ಭವ ದೇವ ಸುರನರರುದ್ಭವ ಭಾವಾತೀತ ಪ್ರಭಾವ ಸುಖರಾವ ಭಾವಾತೀತ ಪ್ರಭಾವ ಸುಖರಾವ ಜೀವ ಸಂಗ ಸಮ್ಮಾನ ವೈಭವ ಜೀವ ಸಂಗ ಸಮ್ಮಾನ ವೈಭವ ಲಾವಣ್ಯಾಮೃತ ಘನ ಸ್ವಭಾವ ಶ್ರೀ ಚೆನ್ನಕೇಶವ ಶೃಂಗಾರ ಭಾವ ಸೌಮ್ಯ ನಾಯಕಿ ಸ್ನೇಹ ಮಹೋತ್ಸವ ಸೌಂದರ್ಯಾಣವ ಕರುಣಿಸೋ ದೇವ ಶ್ರೀ ಚೆನ್ನಕೇಶವ. ವಿಶ್ವಾದ್ಭುತ ಚಿತ್ರವಿಲಾಸ ಲಾಸೋಜ್ವಲ ರೂಪ ವಿಕಾಸ ಚಿದ್ವಾಸ ಈಶ ವಿಶ್ವಾದ್ಭುತ ಚಿತ್ರವಿಲಾಸ ಲಾಸೋಜ್ವಲ ರೂಪ ವಿಕಾಸ ಚಿದ್ವಾಸ ಪೋಷಿಸಿ ಮಧುರ ಆವೇಶಗಳ ಸಂತೋಷಿಪ ಪೋಷಿಸಿ ಮಧುರ ಆವೇಶಗಳ ಸಂತೋಷಿಪ ರಸಿಕಾಗ್ರೇಸರ ಏಷ ಶ್ರೀ ಚೆನ್ನಕೇಶವ ಶೃಂಗಾರ ಭಾವ ಸೌಮ್ಯ ನಾಯಕಿ ಸ್ನೇಹ ಮಹೋತ್ಸವ ಸೌಂದರ್ಯಾಣವ ಕರುಣಿಸೋ ದೇವ ಶ್ರೀ ಚೆನ್ನಕೇಶವ ಶ್ರೀ ಚೆನ್ನಕೇಶವ ಶ್ರೀ ಚೆನ್ನಕೇಶವ. ನಮ್ಮ ಮುಂದಿನ ಗೀತೆ ವನಸುಮ. ಇದು DV ಗುಂಡಪ್ಪನವರ ಜೀವನ ದರ್ಶನವನ್ನು ಸಾರುವಂತಹ ಒಂದು ಸಿಗ್ನೇಚರ್ ಕವಿತೆ ಅಂತಲೇ ಹೇಳ್ಬೋದು. ಕಾಡಿನಲ್ಲಿ ಒಂದು ಹೂವು ಯಾರ ಹೊಗಳಿಕೆಗೂ ಕಾಯದೆ ತನ್ನ ಘಮವನ್ನು ಹೇಗೆ ಪಸರಿಸುತ್ತೋ ಮನುಷ್ಯನು ಅದೇ ರೀತಿ ಜೀವನವನ್ನು ನಡೆಸಬೇಕು ಅನ್ನೋ ಒಂದು ಸಂದೇಶವನ್ನು ಸಾರುವಂತಹ ಸುಂದರವಾದ ಕವಿತೆ ವನಸುಮ. ಈ ಸುಂದರ ಕವಿತೆಯ ಸ್ವರ ಸಂಯೋಜನೆ ಮಾಡಿರೋರು ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜ್ ಅವರು. ಇದನ್ನು
ಈಗ ಹಾಡಲಿದ್ದಾರೆ ರಶ್ಮಿ ಚಿಕ್ಕಮಗಳೂರವರು. ರಶ್ಮಿ ಅವರೇ, ವೇದಿಕೆಯನ್ನು ನಿಮ್ಮದು. ಓಕೆ, ಥ್ಯಾಂಕ್ ಯು. ಜಗಕ್ಕೆ ಸಂತಸವೀವ ಘನನೋ ನಾನೆಂತೆಂಬ ಎಣಿಕೆ ತೋರದೆ ಜಗದ ಪೊಗಳಿಗೆಗೆ ಬಾಯ್ ಬಿಡದೆ ವನಸುಮದೊಳೆನ್ನ ಜೀವನವು ವಿಕಸಿಸುವಂತೆ ಮನವನು ಅನುಗೊಳಿಸೋ ಗುರುವೇ. ಹೇ ದೇವ, ಮನವನನುಗೊಳಿಸು ಗುರುವೇ. ವನಸುಮದೊಳೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ. ಹೇ ದೇವ, ಮನವನನುಗೊಳಿಸು ಗುರುವೇ. ಜಗಕ್ಕೆ ಸಂತಸವೀವ ಘನನೋ ನಾನೆಂತೆಂಬ ಎಣಿಕೆ ತೋರದೆ ಜಗದ ಪೊಗಳಿಗೆಗೆ ಬಾಯ್ ಬಿಡದೆ ವನಸುಮದೊಳೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ. ಹೇ ದೇವ, ಮನವನನುಗೊಳಿಸು ಗುರುವೇ. ಕಾನನದೆ ಮಲ್ಲಿಗೆಯು ಮೌನದೆಂಬೆರೆದು ನಿಜ ಸೌರಭವ ಸೂಸಿನಲವಿಂ. ಕಾನನದೆ ಮಲ್ಲಿಗೆಯು ಮೌನದೆಂಬೆರೆದು ನಿಜ ಸೌರಭವ ಸೂಸಿನಲವಿಂ. ತಾನೆಲೆಯ ಪಿಂತಿರ್ದು ದೀನತೆಯ ತೋರಿ ಅಭಿಮಾನವನು ತೋರೆದು ಕೃತಕೃತ್ಯತೆಯ ಪಡೆವಂತೆ ಮನವನನುಗೊಳಿಸು ಗುರುವೇ. ಹೇ ದೇವ, ಮನವನು ಅನುಗೊಳಿಸು ಗುರುವೇ. ಉಪಕಾರಿ ನಾನು ಎನ್ನುಪಕೃತಿಯು ಜಗಕ್ಕೆಂಬ ವಿಪರೀತ ಮತಿಯನುಳಿದು ಉಪಕಾರಿ ನಾನು ಎನ್ನುಪಕೃತಿಯು ಜಗಕ್ಕೆಂಬ ವಿಪರೀತ ಮತಿಯನುಳಿದು ವಿಪುಲಾಶ್ರಯವ ನೀವ ಸುಫಲ ಸೋಮಭರಿತ ಆತಪದಂತೆ ನೈಜ ಮಾ
ಮನವನನುಗೊಳಿಸು ಗುರುವೇ ಹೇ ದೇವ ಮನವನು ಅನುಗೊಳಿಸು ಗುರುವೇ ಜಗಕ್ಕೆ ಸಂತಸವೇವ ಘನನು ನಾನೆಂತೆಂಬ ಎಣಿಕೆ ತೋರದೆ ಜಗದ ಪೊಗಳಿಕೆಗೆ ಬಾಯ್ ಬಿಡದೆ ಮನಸ್ಸು ಮದೊಳೆನ್ನ ಜೀವನವು ವಿಕಸಿಸುವಂತೆ ಮನವನು ಅನುಗೊಳಿಸು ಗುರುವೇ ಹೇ ದೇವ ಮನವನನುಗೊಳಿಸು ಗುರುವೇ ಹೇ ದೇವ ಮನವನು ಅನುಗೊಳಿಸು ಗುರುವೇ ಗುರುವೇ ವನಸು ಮದೊಳೆನ್ನ ಜೀವನವು ವಿಕಸಿಸು. ಭಾಳ ಚೆನ್ನಾಗಿ ಹಾಡಿದ್ರಿ ರಶ್ಮಿ ಅವರೇ, ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಪ್ರದೀಪ್. ವನಸುಮದೊಳೆನ್ನ ಜೀವನವು ಸಿಗ್ನೇಚರ್ ಕವಿತೆ DVG ಅವ್ರದ್ದು. ಎಷ್ಟು ಚೆನ್ನಾಗಿದೆ. ಜೋನ್ಪುರಿ ರಾಗಾಧಾರಿತ ಸ್ವರ ಸಂಯೋಜನೆ. ನನಗೆ ಇದರ ಅರ್ಥ ತುಂಬಾ ಇಷ್ಟ ಆಗೋಯಿತು. ಯಾಕಂದರೆ ವನಸುಮ ಆಗಿರಬಹುದು, ಆದರೆ ಅದು ವನದಲ್ಲಿದ್ದುಕೊಂಡು ತನ್ನ ಜೀವನನ ಹೇಗೆ ಕರ್ಕೊಂಡು ಹೋಗುತ್ತೋ ಹಾಗೆ ಅದು ಅಲ್ಲೇ ಒಂದು ಸುವಾಸನೆಯನ್ನು ಬೀರುತ್ತೆ. ಎಲ್ಲ ನಗರದೊಳಗೆ ಬಂದ್ಬಿಟ್ಟು ಅದನ್ನು ನಾನು ತೋರಿಸ್ಕೋಬೇಕು ಅನ್ನೋದಿಲ್ಲ. ಸೊ ಎಲ್ಲಿದ್ದರೂ ನಿನ್ನತನ ಗೊತ್ತಾಗತ್ತೆ ಜಗಕ್ಕೆ ಅನ್ನೋ ಒಂದು ಅರ್ಥ. ಅದಕ್ಕೆ ಮನವನ್ನು ಅಣಿಗೊಳಿಸ್ಕೊಂಡು ಇರಬೇಕಷ್ಟೆ, ತಾಳ್ಮೆಯಿಂದ ಇರಬೇಕು, ಆಗ ಎಲ್ಲದೂ ತಾನಾಗೆ ಬರುತ್ತೆ ಅನ್ನೋ ಒಂದು ಅರ್ಥ. ತುಂಬ ಇಷ್ಟ ಆಯಿತು ನನಗೆ. ಹೌದು, ಸಹನೆಯೇ ಶಕ್ತಿ. ಎಲ್ಲದಕ್ಕೂ ಸಹನೆ ಇರಲೇಬೇಕು. ಸಹನೆ ಇಲ್ಲದೆ ಯಾವ ಕಾರ್ಯ ಸಾಧನೆ ಕೂಡ ಆಗೋದಿಲ್ಲ ಅನ್ನೋಂಥ ಒಂದು ಪರಮ ಸಂದೇಶವನ್ನು ಕೂಡ ಈ ಕವನ ನೀಡುತ್ತೆ. ಈ ಸಂಚಿಕೆ ಬಹಳ ವಿದ್ವತ್ಪೂರ್ಣವಾದ ಸಂಚಿಕೆ. ಇವತ್ತು ಪ್ರಸ್ತುತಪಡಿಸಿದಂಥ ಎಲ್ಲ ಗೀತೆಗಳು, ಮಂಕುತಿಮ್ಮನ ಕಗ್ಗ, ಭಾಮಿನಿ ಷಟ್ಪದಿಯ ಗೀತೆ ಮತ್ತು ಅಂತಃಪುರ ಗೀತೆ, ಒಂದು ರೀತಿಯ ನಮ್ಮನ್ನು ಬೇರೆಯ ಒಂದು ಲೋಕಕ್ಕೆ ಕೊಂಡೊಯ್ತು ಅಂತಲೇ ಹೇಳಬಹುದು. ಹಾಗೆ ಸುಚೇಂದ್ರ ಪ್ರಸಾದ್ ಸರ್ ಅವರ ಮಾತು ಕೂಡ ಅದ್ಭುತವಾದ ವಾಗ್ಮಿಗಳು. ಎಷ್ಟೊಂದು ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಕೃತಜ್ಞತೆಯನ್ನು ಈ ಮೂಲಕ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ಸುಂದರ ಗೀತೆಗಳನ್ನು ಪ್ರಸ್ತುತಪಡಿಸಿದ ನಿಮಗೆ ಮತ್ತು ತುಮಕೂರಿನಿಂದ ಬಂದಂಥ ವಿದೂಷಿ ಕುಸುಮಾ ಜೈನ್ ಇಬ್ಬರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ವಾದ್ಯ ವೃಂದದವರಿಗೆ ಧನ್ಯವಾದಗಳನ್ನು ಹೇಳಲೇಬೇಕು. ಬಹಳ ಚೆನ್ನಾಗಿ ನುಡಿಸಿದ್ರಿ, ಧನ್ಯವಾದಗಳು. ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಭಾವನವನ ವೀಣಾ ತೊರೆಯ ನೀರದು ಹರಿದು ಹಳತನ್ನು ತೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಮೊಗ್ಗು ದಳಗಳ ಬಿಡಿಸಿ ಕುಸುಮವನು ಪೊರೆವಂತೆ ರಾಗ ಭಾವಗಳಲ್ಲಿ ನವನವೀನ ಪದಗಳ ಪುರದಲ್ಲಿ ಹೊಸ ಕಾವ್ಯ ದೊರೆವಂತೆ